ತಾಳಿ ಕಟ್ಟಿದ್ದೀರಾ ಅನ್ನೋದು ಬಿಟ್ರೆ ನಮ್ಮಿಬ್ರು ಸಂಬಂಧಕ್ಕೆ ಅರ್ಥನೂ ಇಲ್ಲ ಬೆಲೆನೂ ಇಲ್ಲ. ನೀವ್ಯಾರು ಅಂತ ನನಗೂ ಗೊತ್ತಿರ್ಲಿಲ್ಲ, ನಾನು ಯಾರು ಅಂತ ನಿಮಗೂ ಗೊತ್ತಿರ್ಲಿಲ್ಲ. ಈಗಲೂ ನನ್ನ ಮನಸ್ಸು ನಿಮಗೆ ಗಂಡನ ಸ್ಥಾನ ಕೊಟ್ಟಿಲ್ಲ. ಇದನ್ನ ಎಷ್ಟು ಸರಿ ಹೇಳ್ಬೇಕು ನಿಮಗೆ? ಹಾಗಿದ್ರೆ ನಿಜವಾಗ್ಲೂ ನಾನು ನಿನ್ನ ಜೊತೆ ಇರಬೇಕು ಅಂತ ನಿನಗೆ ಅನ್ಸಲ್ವಾ? ಹೇಳಿದ್ನಲ್ಲ, ಯಾವತ್ತೂ ಹಾಗನ್ಸಿಲ್ಲ, ಹಾಗನ್ಸೋದು ಇಲ್ಲ. ಲಟ್ಟು, ನನಗೆಲ್ಲ ಗೊತ್ತಾಗ್ತಿದೆ. ನಿನ್ನ ಬಾಯಿ ಸುಳ್ಳು ಹೇಳ್ತಿದೆ, ನಿನ್ನ ಕಣ್ಣು ನಿಜ ಹೇಳ್ತಿದೆ. ಮಾತನ್ನ ಬದಲಾಯಿಸ್ಬೇಡ. ನಿನ್ನ ಕಣ್ಣಲ್ಲಿ ನನ್ನ ಮೇಲಿರೋ ಪ್ರೀತಿ ಕಾಣಿಸ್ತಿದೆ. ಅದೆಲ್ಲ ನಿಮ್ ಭ್ರಮೆ ಅಷ್ಟೇ. ನೀವು ಈ ಮಾತುಗಳನ್ನೆಲ್ಲ ಅನೋರ್ ಹತ್ರ ಹೇಳ್ಬೇಕಾಗಿರೋದು, ನನ್ನ ಹತ್ರ ಅಲ್ಲ. ಯಾಕಂದ್ರೆ ನಿಮ್ಮನ್ನ ಅನೋರ್ ತುಂಬಾ ಪ್ರೀತಿಸ್ತಾ ಇದ್ದಾರೆ. ನನಗೆ ಈ ಪ್ರೀತಿ ಗೀತಿ ಎಲ್ಲ ಏನೂ ಗೊತ್ತಿಲ್ಲ. ನಾನು ಬದುಕೋಕ್ಕೋಸ್ಕರ ಬೆಂಗಳೂರಿಗೆ ಬಂದವಳು, ಸಂಸಾರ ಮಾಡೋದಕ್ಕೋಸ್ಕರ ಅಲ್ಲ. ಅಮ್ಮ, ನನ್ನ ಲೈಫಲ್ಲಿ ಏನಾಗ್ತಿದೆ, ಯಾಕೆ ಹೀಗೆಲ್ಲ ಆಗ್ತಿದೆ, ನನಗೊಂದು ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿ 1000 ಆಲೋಚನೆಗಳು ಓಡ್ತಿದೆ. ಯಾರಿಗೆ ಹೇಳ್ಕೋಬೇಕು, ಯಾರಿಗೆ ಹೇಳ್ಕೊಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಯಾರು ನನ್ನೋರು ಯಾರಲ್ಲ ಅದು ಗೊತ್ತಾಗ್ತಾ ಇಲ್ಲ ಅಮ್ಮ. ಪಕ್ಕ ನೋಡಿದ್ರೆ ಇಬ್ರು ಹೆಂಡ್ತಿರು, ಆದ್ರೆ ಒಬ್ಬಂಟಿಯಲ್ಲಿ ಸಾಯ್ತಾ ಇದ್ದೀನಮ್ಮ. ಇದನ್ನೆಲ್ಲ ಯಾರಿಗೆ ಹೇಳ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಕಂದ, ಬಂದಿರೋದು ನೀನೇನಾ? ಹೌದು ಕಂದ, ನನ್ ಮಗ ತುಂಬಾ ನೊಂದ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ನಿನಗೆ ಯಾವಾಗ್ಲೂ ಸಮಾಧಾನ ಮಾಡೋದು ನಾನೇ ತಾನೆ, ಅದಕ್ಕೆ ಬಂದೆ. ನನ್ನ ಜೀವನದಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೇನು ತೋಚ್ತಾ ಇಲ್ಲ. ನನ್ನ ಮನಸ್ಸಲ್ಲಿ 1000 ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಮದುವೆನೇ ಬೇಡ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ನನಗೆ 2 ಮದುವೆ ಆಗಿದೆ. ಲಟ್ಟುನ ತುಂಬಾ ಇಷ್ಟಪಡ್ತಿದ್ದೆ. ಲಟ್ಟುನೇ ನನ್ನ ಹೆಂಡತಿ. ಆದ್ರೆ ಮನೆಯವ್ರಿಗೆ ಯಾರಿಗೂ ನಾವಿಬ್ರು ಮದುವೆ ಆಗಿದ್ದೀವಿ ಅಂತ ಹೇಳಿರ್ಲಿಲ್ಲ. ಆಗ ಅನು ಜೊತೆ ಮದುವೆ ನಿಶ್ಚಯ ಮಾಡಿದ್ರು. ಕಾರಣಾಂತರದಿಂದ ನನ್ನ ಲಡ್ಡುಗೆ ಮದುವೆ ಆಗಿದ್ದೀರಿ ಅಂತ ಹೇಳಲೇಬೇಕಾಯ್ತು. ಪರಿಸ್ಥಿತಿ ಮತ್ತೆ ಜೊತೆ ಮದುವೆ ಮಾಡಿಸ್ತು. ನನ್ನ ಮನ್ಸಲ್ಲಿರೋದು ಲಡ್ಡು, ನನ್ನ ಹೆಂಡತಿ ಲಡ್ಡು. ಆದ್ರೆ ನನ್ನಿಂದ ಅವಳು ದೂರ ಹೋಗ್ತಿದ್ದಾಳಮ್ಮ. ನನ್ನ ಮನ್ಸು ಯಾವಾಗ್ಲೂ ಲಡ್ಡು ಲಡ್ಡು ಅಂತಾನೆ ಇದೆ. ಅವರಿಬ್ಬರಿಗೆ ನಾನು ಮಾಡ್ತಿರೋದು ಮೋಸನ ಅಥವಾ ಬದುಕು ನನಗೆ ಮೋಸ ಮಾಡ್ತಿದ್ಯಾ ಒಂದು ಗೊತ್ತಾಗ್ತಾ ಇಲ್ಲಮ್ಮ. ನನ್ಗೆ ಅರ್ಥ ಆಗ್ತಿದೆ ಕಂದ. ಬದುಕು ಅಂದ್ರೇನೆ ಹೀಗೆ. ನಮ್ಮ ಬದುಕಲ್ಲಿ ಯಾವಾಗ್ಲೂ ಸುಖ ಸಂತೋಷ ಇರಲ್ಲ. ನಮ್ಗೆ ಗೊತ್ತಿಲ್ಲದೆ ಬದುಕು ನಮ್ಮನ್ನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಒಂದೊಂದ್ಸಲ ಕತ್ಲಲ್ಲಿ, ಒಂದೊಂದ್ಸಲ ಬೆಳಕಲ್ಲಿ, ಒಂದೊಂದ್ಸಲ ಹರಿಯೋ ಪ್ರವಾಹದಲ್ಲಿ, ಒಂದೊಂದ್ಸಲ ತಂಗಾಳಿಲಿ. ಬದುಕು ಅಂದ್ಮೇಲೆ ಉರಿಯೋ ಕೆಂಡದ ಮೇಲೂ ನಡಿಬೇಕು, ಕಲ್ಲು ಮುಳ್ಳಿನ ಮೇಲೂ ನಡಿಬೇಕು. ಹೂವಿನ ಹಾಸಿಗೆನೂ ಇರತ್ತೆ, ಹಾವಿನ ವಿಷನೂ ಇರತ್ತೆ.
ಆದರೆ ಇದನ್ನೆಲ್ಲ ದಾಟಿ ಹೇಗೆ ಹೋಗೋದಮ್ಮ? ಯೋಚನೆ ಮಾಡಬೇಡ ಕಂದ. ಈ ಜೀವನ ನಮಗೆ ಬುದ್ಧಿನೂ ಕಲಿಸುತ್ತೆ, ಶಿಕ್ಷೆನೂ ನೀಡುತ್ತೆ, ಸಮಾಧಾನನೂ ಮಾಡುತ್ತೆ, ಸಾಂತ್ವನನೂ ಹೇಳುತ್ತೆ. ಸ್ವಲ್ಪ ಕಾಲಾವಕಾಶ ಕೊಡು, ಎಲ್ಲ ನೋವುಗಳಿಗೂ ಕೊನೆ ಇದ್ದೇ ಇರುತ್ತೆ. ಆ ಉತ್ತರನ ನಾವು ಕಂಡ್ಕೋಬೇಕು. ಅದಕ್ಕೆ ನಮ್ಮಲ್ಲಿ ತಾಳ್ಮೆನೂ ಇರಬೇಕು. ಅಲ್ಲ ಲಡ್ಡು, ನಿನ್ನ ಮನಸ್ಸಲ್ಲಿ ನನ್ನ ಗಂಡ ಅಂತ ಒಪ್ಕೊಂಡಿಲ್ಲ ಅಲ್ವಾ? ಮುಂದೆ ಯಾವತ್ತಾದ್ರೂ ಒಂದಿನ ನನ್ನ ಗಂಡ ಅಂತ ಒಪ್ಕೊಳ್ಳೋ ಚಾನ್ಸ್ ಇದೆಯಾ? ಯಾವತ್ತಾದ್ರೂ ಒಂದು ದಿನ ನನಗೆ ಹುಟ್ಟಿರೋ ಭಾವನೆ ನಿನ್ನ ಮನಸ್ಸಲ್ಲೂ ಹುಟ್ಬೋದಲ್ವಾ? ನೋಡಿ, ನಮ್ದು ಮುಗ್ದೋಗಿರೋ ಕತೆ. ಆ ಕತೆಗೆ ತಲೆ ಬುಡ ಯಾವುದೂ ಇಲ್ಲ. ಮೊದಲನೇ ದಿನ ಪರಿಚಯ, 2ನೇ ದಿನಕ್ಕೆ ಮದ್ವೆ, 3ನೇ ದಿನಕ್ಕೆ ಸಂಸಾರ. ಈ ಕತೆನ ಹೇಳಿದ್ರೆ ಯಾರಾದ್ರೂ ಒಪ್ಕೋತಾರ, ನಂಬ್ತಾರ? ಪದೇ ಪದೇ ಇದನ್ನೇ ಹೇಳ್ತಾ ಇರಬೇಡಿ. ನಿಮ್ ಹೆಂಡತಿ ಯಾವತ್ತಿದ್ರು ಅನು ಮಾತ್ರ. ಈಗ ಅನುನ ಚೆನ್ನಾಗಿ ನೋಡ್ಕೋ, ಅವಳಿಗೆ ಹುಷಾರಿಲ್ಲ. ಎಂಥ ಪರಿಸ್ಥಿತಿನೇ ಬಂದ್ರು ನಿನ್ನ ಗುಣನ ನೀನು ಬಿಟ್ಕೊಡ್ಬೇಡ. ಸರಿ ಲಡ್ಡು, ಈಗೇನು ನಾನು ಚೆನ್ನಾಗಿ ನೋಡ್ಕೊಡ್ಬೇಕು.